ದೊಂಬತ್ತಕ್ಕೆ ಕಾಲಿಟ್ಟ ನಟಿ ರಶ್ಮಿಕಾ ವಿಜಯ್ ಜೋಡಿ ಓಹೋ ಮಾರ್ಚ್ 4ಕ್ಕೆ ಆರತಕ್ಷತೆ. ರಾಂಪುರಕ್ಕೆ ಹೆಂಗ್ ಹೋಗೋದು ಅಂತ ಗೊತ್ತಾಗ್ತಾ ಓ ಸರ್ ನಮಸ್ಕಾರ. ನಮಸ್ಕಾರ. ನ್ಯೂಸ್ ಪೇಪರ್ ಓದ್ತಾ ಇದೀರಿ, ಸುಮ್ಮನೆ ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಇರ್ಲಿ ಏನ್ ಹೇಳಿ ಸರ್ ಇಲ್ಲಿಂದ ರಾಂಪುರಕ್ಕೆ ಹೆಂಗ್ ಹೋಗೋದು ಸರ್? ರಾಂಪುರ ಸರ್. ಓಹೋ ರಾಂಪುರಕ್ಕ ಹಿಂಗೇ ಸ್ಟ್ರೈಟ್ ಹೋದ್ರೆ ಹೆಂಗೆ ಸರ್? ಹಿಂಗೇ ಸ್ಟ್ರೈಟ್ ಹೋದ್ರೆ ನೀವು ಹಿಂಗೇ ಸ್ಟ್ರೈಟ್ ಹೋಗ್ಬೇಕಾ ಸರ್? ಅಲ್ಲಿ ಒಂದು ಕೆರೆ ಬರುತ್ತೆ. ಅಲ್ಲ ಸರ್, ಅವಾಗ ಹಿಂಗೆ ಅಂದ್ರೆ ಈಗ ಹಿಂಗ್ ತೋರಿಸ್ತಾ ಇದೀರಲ್ಲ ಸರ್? ಇಟ್ಕೊಂಡಿದ್ದಲ್ಲ ಹೇಳಿದ್ದಪ್ಪ, ದಾರಿ ಏನ್ ಚೇಂಜ್ ಆಗ್ಬಿಡುತ್ತಾ? ಅಲ್ಲ ನನಗೆ ನೀವು ಹಿಂಗೆ ಅಂದ್ರೆ ನನಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ ಸರ್. ಸರಿ ಕರೆಕ್ಟಾಗಿ ಇದೇ ದಾರಿ ಅಂದ್ರೆ ಇದೇ ದಾರಿ ಹೋಗ್ತೀನಿ, ಇಲ್ಲ ನೀವು ಇದೇ ದಾರಿ ಹೋಗಿದ್ರೆ ಇದೇ ದಾರಿ ಹೋಗ್ತೀನಿ ಸರ್. ಹೇಳೋದನ್ನ ಅರ್ಥ ಮಾಡ್ಕೊಳ್ಳ. ಹಿಂಗೆ ಅಂದ್ರೆ ಹಿಂಗೆ ಏನ್ 10 ದಾರಿ ಇದೆಯಾ? ಇರೋದೇ ಒಂದು ಕಾಲ್ನಡಿಗೆ ದಾರಿ. ಇಲ್ಲಿ ಸರ್ ಎಡ ಬಲ ಅಂತ ಇದೆಯಲ್ಲ ಸರ್, ಅದಕ್ಕೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಸರ್ ಅಷ್ಟೇ. ಹೇಳ್ತೀನಿ ಕೇಳಪ್ಪ. ಹಿಂಗೇ ಹೋದ್ರೆ ಒಂದು ಕೆರೆ ಏರಿ ಬರುತ್ತೆ. ಹಿಂಗೇ ಹೋದ್ರೆ ಒಂದು ಕೆರೆ ಏರಿ ಬರುತ್ತೆ. ಆ ಕೆರೆ ಏರಿ ಇಳಿದ್ರೆ ಸರ್, ಆ ಕೆರೆ ಏರಿ ಇಳಿದ್ರೆ ಕೆರೆ ಏರಿ ಇಳಿಬೇಕು ಸರ್? ಹಿಂಗೆ ಸರ್, ಇಲ್ಲಾಂದ್ರೆ ಕೆರೆಯಲ್ಲಿ ನೀರು ಹೊಡ್ಕೊಂಡು ಹೋಗ್ತೀಯಾ? ಇಲ್ಲ ಸರ್ ಸ್ವಲ್ಪ ಕನ್ಫ್ಯೂಸ್ ಮಾಡ್ಬಿಡಿ ನನಗೆ. ಕೆರೆ ಏರಿನ ಹೆಂಗ್ ಸಾರ್ ಇಳಿಯೋದು? ಸರ್ ಬೈಬೇಡಿ ಸರ್, ಹೇಳ್ಬೇಡಿ ಸರ್. ನೋಡಪ್ಪ, ಕೆರೆ ಅಂದ್ಮೇಲೆ ಅದಕ್ಕೆ ಕೆರೆ ಏರಿ ಅಂತ ಮಾಡಿರ್ತಾರೆ. ಯಾಕಂದ್ರೆ ಕೆರೆ ಏರಿ ಮೇಲೆ ಜನ ನಡ್ಕೊಂಡು ಹೋಗ್ಲಿ ಅಂತ. ಇಲ್ಲಾಂದ್ರೆ ಈಜು ಹೊಡ್ಕೊಂಡು ಹೋಗ್ತೀಯಾ? ಹೋಗಿಲ್ಲ, ಹೋಗು ಸರ್ ಅದೆಲ್ಲ ಕನ್ಫ್ಯೂಸ್ ಮಾಡಬೇಡಿ. ಯಾರು ಕೇಳಿದ್ಕೆ ನಿಮ್ಮ ಮಾತು ಹೇಳಿದ್ರು. ರಾಂಪುರಕ್ಕೆ ಹೋಗ್ಬೇಕಂದ್ರೆ ಒಂದು ಕೆರೆ ಏರಿ ಇದೆ ಅಂತ, ಏರಿ ಮೇಲೆ ನಡ್ಕೊಂಡು ಹೋಗು ಅಂತ ಹೇಳಿದ್ರು. ನೀವು ನೋಡಿದ್ರೆ ಕೆರೆಯಿಂದ ಇಳಿ ಅಂತ ಹೇಳ್ತಾ ಇದ್ದೀರಲ್ಲ ಸರ್? ಏರಿ ಅಂದ್ರೆ ಹಿಂಗೇ ಇರ್ತದೆ. ಅದನ್ನ ಏರಿ ಹತ್ತಿ ಕೆಳಗಡೆ ಇಳಿಬೇಕು. ಅಲ್ಲಿ ಇಳಿದ್ರೇನೆ ಕಾಣೋದು ನಿಮ್ಗೊಂದು ಆಲದ ಮರ. ಏನೋ ಕನ್ಫ್ಯೂಸ್ ಮಾಡ್ತಾವನಲ್ಲ ಇವ್ನು ನನಗೆ. ರಾಂಪುರ ತೋರಿಸ್ತಾನೋ ಇಲ್ಲ ಅವನ ಕೆರೆಗೆ ಆಗ್ತಾವನೋ? ಕರೆಕ್ಟಾಗಿ ಕ್ಲಾರಿಟಿ ತಗೊಂಡ್ರ ಸರ್ ಬೇಜಾರು ಮಾಡಲ್ಲ ಸರ್. ಪೇಪರ್ ಆಮೇಲೆ ಓದಿರಿ ಸರ್, ಸ್ವಲ್ಪ ರಾಂಪುರ ಅಡ್ರೆಸ್ ತೋರಿಸ್ಬಿಡಿ ಸರ್. ಬೆಳಗ್ಗೆನೆ ಎಲ್ಲಿಂದ ಬರ್ತೀರಿ? ಇವಾಗ ಕೆರೆ ಏರಿ ಗೊತ್ತಾಯ್ತಾ? ಕೆರೆ ಏರಿ ಗೊತ್ತಾಯ್ತು ಸರ್. ಅಲ್ಲಿ ಇಳಿದ ತಕ್ಷಣ ಒಂದು ದೊಡ್ಡದ ಆಲದ ಮರ ಇದೆ. ಆ ದೊಡ್ಡ ಆಲದ ಮರದ ಪಕ್ಕದಲ್ಲಿ ಒಂದು ಚಿಕ್ಕ ಕಾಲುವೆ ಇದೆ. ಆ ಚಿಕ್ಕ ಕಾಲುವೆ ಸರ್ ಒಂದ್ ನಿಮಿಷ ಸರ್. ಕೆರೆ ಏರಿ ಇಳಿತೀನಿ ಸರ್, ದೊಡ್ಡ ಆಲದ ಮರನು ನೋಡ್ತೀನಿ ಸರ್, ಆಮೇಲೆ ಗೊತ್ತಾಗಲಿಲ್ಲ ಸರ್. ಆ ದೊಡ್ಡ ಆಲದ ಮರ ನೋಡಿದ ತಕ್ಷಣ ಅಲ್ಲೊಂದು ಕಾಲುವೆ ಇದೆ. ಆ ಕಾಲುವೆ ಪಕ್ಕದಲ್ಲೇ ದೊಡ್ಡದೊಂದು ಬೋರ್ಡ್ ಇರುತ್ತೆ. ಸರ್ ಮತ್ತೆ ಸರ್ ಆಲದ ಮರದಿಂದ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಸರ್. ದೊಡ್ಡದೊಂದು ಬೋರ್ಡ್ ಇರುತ್ತೆ. ಈಗ ಕೇಳಿದಲ್ಲ ರಾಂಪುರ ಅಂತ, ಅದ್ರ ಹೆಸರು ಹಾಕಿದ್ದಾರೆ. ಅದು ಮುಂಚೆ ಒಂದೇನು ಹೇಳಿದ್ವಿ ಸರ್, ಏನೋ ಕಾಲುವೆ ಇರುತ್ತೆ. ಆಲದ ಮರ ಪಕ್ಕದಲ್ಲಿ ಚಿಕ್ಕ ಕಾಲುವೆ ಇದೆ. ಅದು ಚಿಕ್ಕ ಕಾಲುವೆ. ಹಾ. ಚಿಕ್ಕ ಕಾಲುವೆ ನೋಡಿ ಸರ್, ಸುಮ್ಮನೆ ಹಿಂಗ್ ನಡ್ಕೊಂಡು ಹೋಗ್ಬೋದಾ, ಇಲ್ಲ ನಾವು ಆರಾಮಾಗಿ ಬಿಂದಾಸಾಗಿ ನಡ್ಕೊಂಡು ಹೋಗ್ಬೋದಾ ಸರ್? ಕಾಲುವೆ ಅಂದ್ರೆ ದಾಟಬೇಕಲ್ವೇ? ಅಲ್ಲಲ್ಲ ಸರ್, ಲಾರಿ ಬಸ್ಸು ಆಟೋ ಹೋಗಂತ ಕಾಲುವೆನ, ಇಲ್ಲ ಸೈಕಲ್ ಹೋಗಂತ ಕಾಲುವೆನ, ಇಲ್ಲ ನಾನು ಒಬ್ಬನೇ ಮಾತ್ರ ಹಿಂಗೆ ನಿಧಾನಕ್ಕೆ ಬೀಳ್ದಂಗೆ ನಡ್ಕೊಂಡು ಹೋಗುವಂತ ಕಾಲುವೆನ ಅಂತ ಕೇಳಿದೆ ಸರ್. ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟೆ ಸರ್. ನಿಮ್ಗೆ ಅಡ್ರೆಸ್ ಹೇಳಕ್ ಬಂದು ನನ್ಗೆ ಗೊತ್ತಿರೋದೇ ಮರ್ತೋಗ್ತೈತಪ್ಪ.